ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕ್ರಿಶಮ್ ಸ್ಯಾರೀಸ್. ವಿವರ್ ಟು ಕಸ್ಟಮರ್. ಫ್ಯಾಕ್ಟ್ರಿ ರೇಟ್ಸಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ಸೀರೆನ. ಈ ಸೀರೆ ಎಲ್ಲ 950 ರೂಪಾಯಿ ಅಷ್ಟೇ. ನಿಮಗೆ ಔಟ್ ಸೈಡ್ ಎಲ್ಲ ಇದೆ 2000 ರೂಪಾಯಿ ಮಾರ್ತಾರೆ. ನಾನು ನಿಜವಾಗ್ಲೂ ಫ್ಯಾಕ್ಟ್ರಿ ರೇಟ್ಸಿಂದನೇ ಕೊಡ್ತಾ ಇರೋದು. ಫ್ಯಾಕ್ಟ್ರಿಯಿಂದನೇ ನಾವು ತರಿಸಿರೋದು, ಫ್ಯಾಕ್ಟ್ರಿ ರೇಟ್ಸಲ್ಲೇ ನಾನು ಹಾಕಿರೋದು. ಯಾಕಂದರೆ 1 ವರ್ಷ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಈ ಬಿಸ್ನೆಸ್ನ ಇನ್ ಡೆಪ್ತ್ ತಿಳ್ಕೊಳ್ಳೋಕ್ಕೆ. ಅದು ವೀವರ್ಸ್ ಕಮ್ಯುನಿಟಿಯಲ್ಲಿ ಹುಟ್ಟಿ ಇದು ಫುಲ್ಲು ಇವಾಗ ಲೇಟೆಸ್ಟ್ ಟೆಕ್ನಾಲಜಿಯಾಗಿ ಹೆಂಗೆ ಸೀರೆ ತಯಾರಾಗ್ತಿದೆ ಅಂದರೆ ಮನೇಲಿ ಕೂತ್ಕೊಂಡಿದ್ದೆಲ್ಲ ಯಾವುದೋ ಯೂಟ್ಯೂಬ್ ವಿಡಿಯೋಗಳು ನೋಡ್ಕೊಂಡಂತೂ ಆಗಲ್ಲ. ಫೀಲ್ಡ್ಗೆ ಹೋಗಬೇಕು. ಫೀಲ್ಡ್ ಅಂದರೆ ಯಾವುದು ಸೌತ್ ಇಂಡಿಯಾದಲ್ಲಿ ಇಲ್ಲ ಇವೆಲ್ಲ. ಬೆಂಗಳೂರು, ಹೈದರಾಬಾದ್, ಚೆನ್ನೈಲಿ ಯಾವ ಫ್ಯಾಕ್ಟ್ರಿ ಇಲ್ಲ, ಎಲ್ಲ ತಂದು ಮಾರ್ಕೊಳ್ಳೋರು ಅಷ್ಟೇ. ನಿಮಗೆ ನಾನು 1 ವರ್ಷ ಟೈಮ್ ಸ್ಪೆಂಡ್ ಮಾಡಿದೆ. ಆ ಊರುಗಳಿಗೆಲ್ಲ ಹೋದರೆ, ಆ ಸ್ಟೇಟ್ಸ್ಗೆಲ್ಲ ಹೋದರೆ 2-3 ತಿಂಗಳು ಅಲ್ಲೇ ಇರ್ತಾ ಇದ್ದೆ. ಇದ್ಕೊಂಡು ನಮ್ಮ ಕಾಸಿಂದನೇ ನಾವು ಕಾಸು ಖರ್ಚು ಮಾಡಿ ನಾನು ಅಲ್ಲೆಲ್ಲ ಸೀರೆ ಬಗ್ಗೆ ತಿಳ್ಕೊಂಡು ಇನ್ ಡೆಪ್ತ್ ನಿಮಗೆ 1 ವರ್ಷ ಆದಮೇಲೆ ನಾನು ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ತಿಳ್ಕೊಳ್ಳೋಕ್ಕೆ 1 ವರ್ಷ, ಹೋಮ್ವರ್ಕ್ ಮಾಡೋಕ್ಕೆ 1 ವರ್ಷ. ಹೋಮ್ವರ್ಕ್ ಮಾಡಿದ್ಮೇಲೆ ನಿಮ್ಮ ಕಣ್ಮುಂದೆ ಇವತ್ತು ಸೀರೆ ಇದೆ 950 ರೂಪಾಯಿದು. ನೋಡಿ ಎಷ್ಟು ಕ್ವಾಲಿಟಿ ಆಗಿದೆ. ಗೋಲ್ಡ್ ನೀವು ನೋಡ್ಬೋದು. ಫುಲ್ಲು ಗೋಲ್ಡ್ ಟೆಕ್ಸ್ಚರ್ ಸೀರೆ. ಒಂದು ಸೀರೆ ನನ್ನ ಶ್ರಮಕ್ಕೆ ಒಂದು ಸೀರೆ ನೀವು ಪರ್ಚೇಸ್ ಮಾಡಿ. ಹಿಂಗೆ ಒಬ್ಬೊಬ್ಬರು ಒಂದೊಂದು ಸೀರೆ ಪರ್ಚೇಸ್ ಮಾಡಿದಾಗ ನಾವು ತರಿಸಿರೋ ಸ್ಟಾಕು 600 ಸೀರೆ ಖಾಲಿ ಆಗ್ತಾ ಹೋಗುತ್ತೆ. ನನಗೆ ಜಾಸ್ತಿ ನಾನು ಲಾಭನೇ ಎಕ್ಸ್ಪೆಕ್ಟ್ ಮಾಡಲ್ಲ. ನನ್ನ ತಟ್ಟೆಗೆ ಅನ್ನ ಬಂದರೆ ಸಾಕು. ನಾನು ಕ್ರಿಶಮ್ ಸ್ಯಾರೀಸ್ ವಿವರ್ ಟು ಕಸ್ಟಮರ್ ಅಂತ ಏನು ಇಟ್ಕೊಂಡು ನಾನು ಒಂದು ಉದ್ದೇಶದಿಂದ ಮುಂದೆ ಹೊರಟಿದ್ದೀನಿ ಈ ಬಿಸ್ನೆಸ್ಸಲ್ಲಿ. ನನಗೆ ತಟ್ಟೆಗೆ ಅನ್ನ ಬಂದರೆ ಸಾಕು. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಕುಲವೃತ್ತಿ ಸೀರೆ ಮೇಲೆ ನಾನು ಸುಳ್ಳು ಹೇಳ್ಕೊಂಡು, ನಾನು ಕುಲವೃತ್ತಿ ಈ ಸೀರೆ ಕುಲದಲ್ಲಿ ಹುಟ್ಬಿಟ್ಟು ನಾನು ಸುಳ್ಳುಗಳು ಹೇಳ್ಕೊಂಡು ಲಾಭಗಳು ಮಾಡಿಕೊಂಡು ಮೋಸ ಜನಕ್ಕೆ ಮಾಡಬೇಕನ್ನೋ ಉದ್ದೇಶ ಇಲ್ವೇ ಇಲ್ಲ. ನನ್ನ ಫೋಟೋ, ನನ್ನ ವೀಡಿಯೋಸ್ ಎಲ್ಲ ನೋಡ್ಬೋದು. ಐ ಆಮ್ 35 ಇಯರ್ಸ್ ಓಲ್ಡ್. ನಾನು 35 ವರ್ಷ. ನನಗೆ ಕ್ರಿಶಮ್ ಸ್ಯಾರೀಸ್ ಶ್ಯಾಮ್ ಸುಂದರ್ ಅಂತ ನಾನು ಪ್ರೊಪ್ರೈಟರು. ನಮ್ಮ ಸಿಸ್ಟರ್ ಅವರು ಇದ್ದಾರೆ, ನೋಡ್ಬೋದು. ಎಲ್ಲ ಗ್ರ್ಯಾಂಡಾಗಿದೆ ಸ್ಯಾರೀಸು. 950 ರೂಪಾಯಿ ಅಷ್ಟೇ. ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ. ಕೊರಿಯರ್ ಚಾರ್ಜಸ್ ಯಾಕೆ ಎಕ್ಸ್ಟ್ರಾ ಅಂದರೆ ಫ್ರೀ ಕೊಡೋಕ್ಕೆ ಕೊರಿಯರ್ ಕಂಪ್ನಿಯವರು ಕಾಸು ಕೇಳ್ತಾರಲ್ವಾ ನಿಮ್ಮ ಮನೆಗೆ ಬರಬೇಕಂದ್ರೆ ಇದು ಕೊರಿಯರು. ಯಾಕಂದರೆ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲರೂ ಡೆಲಿವರಿ ಚಾರ್ಜಸ್ ತೊಗೊಂಡ್ರೆ ಇಲ್ಲಾಂದರೆ ಡೆಲಿವರಿ ಚಾರ್ಜಸ್ ತೊಗೊಂಡೆ ಒಬ್ಬ ವ್ಯಕ್ತಿ ಒಂದು ಕೊರಿಯರ್ ಕಂಪ್ನಿ ಈ ಪ್ರಾಡಕ್ಟ್ನ ನಿಮ್ಮ ಮನೆಗೆ ಏನಕ್ಕೆ ಎತ್ಕೊಂಡ್ಬರ್ತೀವಿ. ಬೇರೆಯವರು ಫ್ರೀ ಶಿಪ್ಪಿಂಗ್ ಅಂತಾರೆ. ಅವರು ಸೀರೆ ರೇಟಲ್ಲೇ ಎತ್ಕೊಂಡ್ಬಿಟ್ಟಿರ್ತಾರೆ. ನಾವು ಹಂಗೆ ಅದನ್ನು ಮಿಕ್ಸ್ ಮಾಡಿ ಹೇಳ್ತಾ ಇಲ್ಲ. ಯಾಕೆ ಮಿಕ್ಸ್ ಮಾಡಿ ಯಾಕೆ ಹೇಳ್ತಿಲ್ಲ ಅಂದರೆ, ಹೇಳಿದಾಗ ಸೀರೆ ಬೆಲೆ ಜಾಸ್ತಿ, ಅದರಲ್ಲಿ 100 ರೂಪಾಯಿ ಆ್ಯಡ್ ಮಾಡಿದಾಗ ಜಾಸ್ತಿ ಅಂತ ಅನ್ಕೊಂತೀರ ನೀವು. ಫ್ಯಾಕ್ಟ್ರಿ ರೇಟ್ ಅಷ್ಟೇ ಅಲ್ಲ. ನಿಮಗೆ ಅರಿವು ಮೂಡಿಸೋಕ್ಕೆ ಫ್ಯಾಕ್ಟ್ರಿಯಲ್ಲಿ ಏನು ರೇಟ್ ಇದೆ ಸ್ಯಾರಿ ಇದು ನಿಮಗೆ ಫ್ಯಾಕ್ಟ್ರೀಸ್ ಏನಕ್ಕೆ ಬರಲ್ಲ. ನೀವು 1-2 ಸೀರೆ ತೊಗೊಂಡ್ರೆ ಫ್ಯಾಕ್ಟ್ರಿಯಲ್ಲಿ ನಿಮ್ಗೆ ಕೊಡಲ್ಲ. ಅಟ್ ಎ ಟೈಮ್ ತರಿಸ್ಕೊಬೇಕು. ಒಂದು 10,000 ಸೀರೆ, 5,000 ಸೀರೆ ಕಾಂಟ್ಯಾಕ್ಟ್ಸ್ ಇರಬೇಕು. ಆಗತ್ತಾ ಅದೆಲ್ಲ ರಿಟೇಲ್ ಕಸ್ಟಮರ್ಸ್ಗೆ? ಹಾಗಾಗಿ ನೀವು ಅಲ್ಲಿ ಹೋಗ್ತೀರಾ, ಅಂಗಡಿಗೆ ಹೋಗ್ತೀರಾ, ನನಗೆ ಸೀರೆ ಬೇಕು. ಅವ್ರು ಯಾವುದೋ ಸುಳ್ಳು ಪೊಳ್ಳು ಫ್ಯಾನ್ಸಿ ಮಾತಾಡಿ ನಿಮ್ಗೆ ಒಂದು ಸೀರೆ 3,000 ರೂಪಾಯಿಗೆ ಅಂಟಿಸ್ಬಿಟ್ಟು ಕಳಿಸ್ತಾರೆ. ನನಗೆ ಆ ಥರ ಯಾಕೆ ನೀವು ಇಷ್ಟು ದಿನ ಸೀರೆ ತೊಗೊಂಡು ಕಾಸು ಕಳ್ಕೊತಾ ಇದ್ರೆ ಅದನ್ನು ಕಮ್ಮಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮಗೆ ಸ್ಯಾರೀಸ್ನ ಈ ರೇಟು ಕೊಡೋಕ್ಕೆ ನಾನು ತಯಾರಾಗಿರೋದು. ಫ್ಯಾಕ್ಟ್ರಿ ರೇಟ್ಸ್ ಇವೆಲ್ಲ.